ನೀರಿಗೂ ಕೂಡ ಹಾಹಾಕಾರ ಉಂಟಾಗಿದೆ. ಸರಿಯಾಗಿ ವ್ಯವಸ್ಥಿತವಾಗಿ ನೀರನ್ನು ಬಳಸಿಕೊಳ್ಳದೆ ಅಥವಾ ಬರಗಾಲ ನಾವು ನೋಡ್ತಾ ಇದ್ದೀವಿ, ಮುಂಗಾರು ಹಿಂಗಾರು ಸಂಪೂರ್ಣವಾಗಿ ಕೈಕೊಟ್ಟಿರೋದ್ರಿಂದಾಗಿ ಜೀವ ಜಲಕ್ಕೆ ಹಾಹಾಕಾರ ಇದೆ. ಹಾಗಾದರೆ ಯಾವ್ಯಾವ ಭಾಗದಲ್ಲಿ ಜನ ಎಷ್ಟೆಷ್ಟು ಸಮಸ್ಯೆಗೆ ಒಳಗಾಗಿದ್ದಾರೆ, ಈ ಕುರಿತಾಗಿ ರಿಪಬ್ಲಿಕ್ ಕನ್ನಡ ಒಂದು ವಿಶೇಷವಾಗಿ ವರದಿಯನ್ನು ಮಾಡಿದೆ. ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಅದ್ಯಾಕೋ ನೀರಿನ ಟ್ಯಾಂಕರ್ ದಂಧೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಒಂದೆಡೆ ನೀರಿನ ಕೊರತೆ ಕಾಣಿಸಿಕೊಂಡಿದ್ರೆ ಮತ್ತೊಂದೆಡೆ ಟ್ಯಾಂಕರ್ ನೀರು ಪೂರೈಕೆ ಮಾಫಿಯಾ ಜೋರಾಗಿಯೇ ನಡೀತಾ ಇದೆ. ಎಸ್, ರಿಪಬ್ಲಿಕ್ ಕನ್ನಡ ನಡೆಸಿದ ರಹಸ್ಯ ಕಾರ್ಯಾಚರಣೆಯಲ್ಲಿ ಟ್ಯಾಂಕರ್ ಮಾಲೀಕರ ಅಸಲಿ ಎತ್ತು ಬಟಾ ಬಯಲಾಗಿದೆ. ಟ್ಯಾಂಕರ್ ಮಾಲೀಕರು ಜನಸಾಮಾನ್ಯರ ಜೊತೆಗೆ ಹೇಗೆ ನಡೆದುಕೊಳ್ಳುತ್ತಾರೆ ಅನ್ನೋದನ್ನ ತಿಳಿಯಲು ರಿಪಬ್ಲಿಕ್ ಕನ್ನಡ ಟೀಮ್ ಫೀಲ್ಡ್ಗೆ ಇಳಿದಿತ್ತು. ಟ್ಯಾಂಕರ್ ಮಾಲೀಕರ ಬಳಿ ಹೋಗಿ ನೀರು ಬೇಕು ಅಂತ ಕೇಳಿತ್ತು. ಆಗ್ಲೇ ನೋಡಿ ಮಾಫಿಯಾದ ಅಸಲಿ ಬಣ್ಣ ಬಯಲಾಗಿತ್ತು. ರಾಜರಾಜೇಶ್ವರಿ ನಗರದಲ್ಲಿ ಟ್ಯಾಂಕರ್ ಮಾಲೀಕರ ಜೊತೆ ನಡೆಸಿದ ಸಂಭಾಷಣೆಯಲ್ಲಿ ಏನೇನ್ ಬೆಳಕಿಗೆ ಬಂದಿದೆ ನೋಡಿ. ಅನ್ನೋ ರೇಟ್ ಹೇಳಿದ್ರೆ ರೇಟು ನೀರು ಅಡ್ಜಸ್ಟ್ ಆಗಲ್ಲ, ಅದೇ ಬಂದಿರೋದು. ಹಾಂ, ನೀವು ಎಷ್ಟು ಅಂತ ಹೇಳಿ ನಾನು ಹೋಗ್ಬಿಟ್ಟು ಲೊಕೇಶನ್ ಹಾಕ್ತೀನಿ. ನಾನು ತಂದೆ ಹತ್ರ ಮಾತಾಡಿ. ಹಾಂ, 2000 ಇಲ್ಲೇ 1800 ರೂಪಾಯಿ ಹಾಕ್ತಿದ್ವಿ, ಅಲ್ಲಿ 2000 ರೂಪಾಯಿ ಅಂದರೆ ನಾವು ರೆಗ್ಯುಲರಾಗಿ ಹಾಕ್ತೀವಿ. ರೆಗ್ಯುಲರ್ ಒಂದು 12 ವರ್ಷ ಆಯ್ತು. ಒಂದು ವಾರಕ್ಕೆ 3 ಟ್ರಿಪ್ ಓಡಿಸ್ತೀನಿ. ಹಾಂ, ನೋಡಿದ್ರಲ್ಲ, ಮೊದಲು ಹೋಗಿದ್ದ ಕಡೆ ಒಂದು ಟ್ಯಾಂಕರ್ಗೆ 2000 ರೂಪಾಯಿ ಅಂತ ಹೇಳಿದ್ರು. ಸ್ವಲ್ಪ ಕಡಿಮೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ ಮೇಲೆ 1800 ರೂಪಾಯಿ ರೇಟ್ ಫಿಕ್ಸ್ ಆಯಿತು. ಇದಾದ ನಂತರ ನಮ್ಮ ತಂಡ ಬೇರೆ ಏರಿಯಾದಲ್ಲಿ ಅಖಾಡೆ ಕೇಳಿದಿತ್ತು. ನೀರು ಹೊಡಿಬೇಕಲ್ಲಣ್ಣ? ಸಿಗಲ್ಲ. ಸಿಗಲ್ವಾ? ನೋಡಿ, ನೀರು ನಮ್ಮದು ಕಮ್ಮಿ ಆಗ್ಬಿಡುತ್ತೆ. ನಾಳೆ ಬೇಕಾದ್ರೆ ನಾಳೆ ಮಧ್ಯಾಹ್ನ ಸಿಗೋದು, ಎಲ್ಲ ಬೇರೆ ಕಡೆ. ನಾಳೆ ಸಿಗುತ್ತಾ? ನಾಳೆ ಮಧ್ಯಾಹ್ನ ಮೇಲೆ. ಎಷ್ಟು ಲೋಡು? ರೋಡ್ ಎಷ್ಟಣ್ಣ? ಎಲ್ಲಿಗೆ? ಕೆಂಚನಲ್ಲಿ ರೋಡು. ಕೆಂಚನಲ್ಲಿ ರೋಡು ಅಲ್ಲಿ ಇದು ಕೃಷ್ಣ ಗಾರ್ಡನ್ ಇದೆಯಲ್ಲ. ಸಿಕ್ಕರು ನಾಳೆ ಸಿಗ್ಬೋದು ಅಷ್ಟೇ. ನಾನು ಕೇಳಿ ನೋಡ್ತೀನಿ. ಫೋನ್ ನಂಬರ್ ತಗೊಂಡೋಗಿ ನೀವು ಬೆಳಗ್ಗೆ ಫೋನ್ ಮಾಡಿ. ಎಷ್ಟಣ್ಣ ಲೋಡು? 1700 ರೂಪಾಯಿ. 1700? ಹಲೋ, ಹಾಂ, ಅಲ್ಲಿ ಇದು ಕೊಟ್ಟೋಗ್ರಿ ಸಿಗ್ತಾರೆ ನಿಮ್ಮ ಹತ್ರ. ಕಳ್ಸಿಕೊಡ್ತೀನಿ. ಇಲ್ಲ, ನಾಳೆನೇ ಕಳಿಸಿ. ಅಲ್ಲ, ಎಲ್ಲಿ ಗೊತ್ತಾ? ಇವಾಗ ಏನು ಗೊತ್ತಾ, ನನಗೆ ಕೃಷ್ಣಗಡಲ್ಲಿ ಒಂದು ನಂಬರ್ ಕೊಡ್ತೀನಿ, ಅಲ್ಲಿ ಹೋಗ್ರಿ. ಅವ್ನು ಮಾಡ್ಕೊಡ್ತೀನಿ. ನಾನು ನಿಮ್ಮದು ಎಷ್ಟು ಲೀಟ್ರ್ ಟ್ಯಾಂಕನ್ ಇರೋದು? 60,000. 6,500ನಾ? ನಮ್ಮದು ಸೊಂಪು 12,000 ಇರೋದು. ಮನೆ ಅಪಾರ್ಟ್ಮೆಂಟಾ? ಮನೆ 4 ಫ್ಲೋರು. ನಂಬರ್ 988 650 877 ದೊಡ್ಡ ಟ್ಯಾಂಕ್ ಆದ್ರೆ ಎಷ್ಟಾಗುತ್ತಾನ? ನಂಬರ್ ಇರೋದು 6,500 ಅದ್ರ ಮೇಲೆ ಇಲ್ಲ. 6,500ನಾ? 7,000 ಆದ್ರೆ ಎಷ್ಟು? ಎಲ್ಲ ಹೆಚ್ಚು ಕಮ್ಮಿ ಅದೇ ರೇಟೇ ಕೊಡ್ತೀವಿ ನಾವೆಲ್ಲ. ಲೆಕ್ಕಕ್ಕೆ ಕಾಣಲ್ಲ ನಾವು. ಲೋಡ್ ಲೆಕ್ಕ ಮಾತಾಡಿ ಕಳಿಸ್ತಾ ಇರ್ತಾರೆ. ಯಾವ ಗಾಡಿ ಬರ್ತದೆ ಆ ಗಾಡಿ ಕಳಿಸ್ತಾ ಇರ್ತಾರೆ. ಎಷ್ಟು ಲೋಡ್ಗೆ? 1,700 ರೂಪಾಯಿ. 1000 ನಂಬರ್ ತೊಗೊಂಡ? ಇವ್ರ ನಂಬರ್ ಕಮ್ಮಿನೇ ಏನು ಚಾರ್ಜಸ್? ಅದು ಅಲ್ಲಿ ಹತ್ರ ಐತೆ, ಹಾಕೊಡ್ತಾರೆ ಹೋಗಿ ಅಂತ ಹೇಳಿದ್ರು. ಅಲ್ಲಣ್ಣ, ಕಮ್ಮಿನೇ ಏನು ಅದು? ನಿಮ್ಮ ನಂಬರ್ ಕೊಟ್ಟಿರಿ, ಒಂದು ವೇಳೆ ಅವ್ರು ಹಾಕಿಲ್ಲ ನಿಮ್ಗೆ ಫೋನ್ ಮಾಡ್ತೀನಿ. ಅಲ್ಲ, ನಂಬರ್ ಕೊಟ್ಟಿದ್ದೆ. ಅಲ್ಲ, ನಂಬರ್ ಬೇಕು ಕೊಟ್ಟು ತಗೊಂಡ್ರಿ ಕುಮಾರ್ ಅಂದ್ಬಿಟ್ಟು. ಹಾಂ, ಅವ್ರ ಹತ್ರ ಅಲ್ಲಿ ಹತ್ರ ಹಾಕೊಡ್ತಾರೆ ಅಂತ ಹೇಳ್ತಾರೆ. ಅಲ್ಲೆಲ್ಲ ಕಮ್ಮಿ ಹಾಕ್ಬಿಡ್ತಾರೆ. ಕೃಷ್ಣಗಡದಲ್ಲಿ ಐತಲ್ಲ, ಎಷ್ಟು ಡಿಮ್ಯಾಂಡ್ ಆಗ್ಬಿಟ್ಟಿದೆ ನೀರಿಗೆ. ಮಳೆ ಬೀದಿಲ್ಲ. ಮೇನು ಬುದ್ಧಿವಂತರು ಕೆರೆಗಳನ್ನ ಹೊಡೆದ್ಬಿಟ್ಟು ಆಚೆಗೆ ನೀರು ಬಿಟ್ರು. ಅದೇ ಮೇನ್ ತಪ್ಪಾಗಿಲ್ಲ. ನೀರು ನಿಂತ್ಕೊಳ್ಳೋ ಜಾಗ ಇಲ್ಲ. ಮೊನ್ನೆ ಹೋದ ತಿಂಗಳಲ್ಲಿ ಹಾಕ್ಸಿದೆ, ಜನವರಿಯಲ್ಲಿ 700 ರೂಪಾಯಿ 800 ರೂಪಾಯಿ 800 ರೂಪಾಯಿ ಹಾಕ್ಸಿದ್ದೆ. ನಾವು 700 800 900 ರೂಪಾಯಿ ತಗೊಂಡಿಲ್ಲ. ಇವಾಗ ನೋಡಿದ್ರೆ 2000. ಅದು ಪಕ್ಕದಲ್ಲಿ ಒಂದೈತೆ, ಅದು ಒಂದು ಡ್ರಾಪ್ ಬಂದಿಲ್ಲ. ಟೋಟಲ್ ಒಂದೈತೆ, ಅದು ಡ್ರಾಪ್ ಪರ ಆಗೋದು ಗೊತ್ತಾಯ್ತು. ಇದ್ದಕ್ಕಿದ್ದಂಗೆ ಇದೇ ಫಸ್ಟ್ ಟೈಮ್ 15 ವರ್ಷ ಆಯ್ತು ನಮ್ಮ ಬೋರಲ್ಲಿ ಹಾಕಿ ನೀನು ನಿಂತಿರೋದು ಇದೇ ಫಸ್ಟ್ ಟೈಮ್. ಏನು ಮಾಡೋಕ್ಕಾಗಲ್ಲ. ನಾವು ಜನಗಳ ಎದುರಾಗ್ತೀವಿ, ಅದು ಹಂಗೆ ಆಗ್ತಾ ಇದೆ. ನೋಡಿ, ಈತ ಹೇಳಿದ್ದು 1700 ರೂಪಾಯಿ. ಬಹುತೇಕ ಎಲ್ಲೇ ಹೋದ್ರೂ ಟ್ಯಾಂಕರ್ ನೀರಿಗೆ 1500 ರೂಪಾಯಿಂದ ರೇಟ್ ಆರಂಭವಾಗುತ್ತದೆ. ಕೆಲವೆಡೆ ಇದು 2000 ರೂಪಾಯಿಯನ್ನು ಕೂಡ ದಾಟಿ ಹೋಗಿದೆ. ಇದ್ಯಾಕೆ ಇಷ್ಟು ರೇಟ್ ಅಂತ ಕೇಳಿದ್ರೆ ಬರೋ ಉತ್ತರ ಏನು ಗೊತ್ತಾ? ಬೇಕಿದ್ರೆ ತಗೊಳ್ಳಿ, ಬೇಡ ಅಂದ್ರೆ ಬಿಡಿ.
ಬೆಂಗಳೂರಿನ ನೀರಿನ ಬವಣೆಯನ್ನೇ ಬಂಡವಾಳ ಮಾಡಿಕೊಂಡಿರುವ ಈ ಟ್ಯಾಂಕರ್ ಮಾಲೀಕರು ಹಗಲು ದರೋಡೆಗೆ ಇಳಿದಿದ್ದಾರೆ. ನೀರಿನ ಹೆಸರಲ್ಲಿ ಸುಲಿಗೆ ಮಾಡ್ತಿರುವ ವಾಟರ್ ಟ್ಯಾಂಕರ್ ಮಾಫಿಯಾಗೆ ಸರ್ಕಾರ ತಕ್ಷಣವೇ ಕಡಿವಾಣ ಹಾಕಬೇಕಿದೆ. ಸುನಿಲ್ ಧರ್ಮಸ್ಥಳ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.